Hi guys, welcome back to Anta Shoe Vlogs. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲಿ ಅಂತ ಗೊತ್ತಿಲ್ದಿರಾ, ಲಾಸ್ಟ್ ಟೈಮ್ ಒಂದು ಪ್ಲಾನ್ ಸಿಕ್ತು. ಸೊ ಬೈಕಲ್ಲಿ ಹೋಗೋಣ ಅಂತ ಫಿಕ್ಸ್ ಆದ್ವಿ. ನಾನು ಫಸ್ಟ್ ಟೈಮ್ ಇಷ್ಟು ಲಾಂಗ್ ಅಲ್ಲಿ ಬೈಕ್ ತಗೊಂಡು ಹೋಗ್ತಾ ಇರೋದು. ಇದು ಎಕ್ಸ್ಪಲ್ಸ್, ಅದೇ ಯೂಟ್ಯೂಬ್ ಅಲ್ಲಿ ಹಾಕಿದ್ನಲ್ಲ ಹೊಸ ಗಾಡಿ ಅಂತ, ಅವ್ನಿಗೆ ಹೇಳಿದ್ದೆ ನಾನು ಓನರ್ಗೆ ಎಕ್ಸ್ಪಲ್ಸ್ ನ ತಗೋಬೇಕು ಲಾಂಗ್ ಅಂತ. ಗಾಡಿ ತಗೊಂಡು ಇನ್ನೂ ಒಂದು ತಿಂಗಳು ಆಗಿಲ್ಲ, ಅವಾಗ ಗಾಡಿ ತಗೊಂಡ್ಬಿಟ್ಟಿದೀನಿ ಲಾಂಗ್ಗೆ. ಸೊ ಇದು ಬಂದು ನನ್ ಗಾಡಿ. ಯಾವ ಬ್ರೋ ಯಾವರು ಗಾಯ್ಸ್, ಅಂತೂ ಇಂತೂ ಕೊನೆಗೆ ಎಲ್ಲರೂ ಸೇರಿ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾಗೋಯ್ತು. ಈಗ ಗಾಡಿಯಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲರೂ ಕೂಡ ರೈಡ್ ಹೋಗ್ತಾ ಇದ್ದೀವಿ. ಇದಕ್ಕೂ ನನ್ನ ಫಸ್ಟ್ ರೈಡು. ಹೋಗ್ತಾ ಇರೋದು ಪ್ಲೇಸ್ ಯಾವುದಂದರೆ ಚಿಕ್ಕಮಂಗ್ಳೂರು. ತಿಳಿದಿರೋರು ಯಾರೋ ಹೇಳಿದರು, ನೀವು ಬಸ್ಸು ಕಾರಲ್ಲಿ ಏನು ಹೋಗ್ತೀರಾ, ಒಂದು ಸತಿ ಬೈಕಲ್ಲಿ ಹೋಗಿ ನೋಡಿ, ಆ ಸ್ವರ್ಗನೇ ಕಣ್ಮುಂದೆ ಬರುತ್ತೆ ಚಿಕ್ಕಮಂಗ್ಳೂರಲ್ಲಿ ಅಂತ. ಬೈಕಲ್ಲಿ ಹೋದರೆ ಆ ಸ್ವರ್ಗ ಹೆಂಗಿರುತ್ತೆ ಅಂತ ನೋಡಬೇಕು ಅಂತಲೇ ಈಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಯಾವ ಥರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಆಗಿರುತ್ತೆ ನಾವು ಮಾಡಿರೋಂಥ ರೂಟ್ ಪ್ಲ್ಯಾನ್. ಅವಾಗಿಂದ ಯಾಕಂದ್ರೆ ನಾನು ಕೂಡ ರೈಡರ್ಸ್ ಹೋಗೋದೆಲ್ಲ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀವಿ ಅಷ್ಟೇ. ಇವತ್ತು ಕಣ್ಣಾರೆ ನೋಡಿದೀನಿ. ನಾವು ಹೊರಟಿರೋದೀಗ ಚಿಕ್ಕಮಂಗ್ಳೂರು ನಿಯರ್ ಯಾವ್ಯಾವ ಪ್ಲೇಸ್ ಇದೆ ಎಲ್ಲಾನು ಓಡಾಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ ಈಗ. ಆಕ್ಚುಲಿ ಏನಂದ್ರೆ ಇವತ್ತು ಏನ್ ಖುಷಿ ಜಾಸ್ತಿ ಆಗಿದೆ ಅಂದ್ರೆ ಎಲ್ಲಾ ತರ ರೈಡರ್ಸ್ ನೋಡಿದೀವಿ ಇವತ್ತು ನಾವು. ಇವರೆಲ್ಲ ಪ್ರೋ ರೈಡರ್ಸ್. ಟೋಟಲು ನಾವು ಇವತ್ತು ಮುಗಿಸ್ಬೇಕಂತ ಹೇಳಿದ್ರೆ 330 ಕಿಲೋಮೀಟರ್. ಆಕ್ಚುಲಿ ಎಲ್ಲರನ್ನೂ ಟ್ರೈನಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಏನಂದ್ರೆ ಟ್ರೈನ್ ಕ್ಯಾನ್ಸಲ್ ಆಗಿದ್ರ ಕಾರಣ ಎಲ್ಲ ಗಾಡಿಯಲ್ಲೇ ಹೋಗ್ಬೇಕಂತ ಫಿಕ್ಸ್ ಆದ್ವಿ. ಈಗ ಇಲ್ಲಿಂದ ಚಿಕ್ಕಮಗಳೂರಿಗೂ ಬೈಕಲ್ಲೇ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಈ ಮಾತನ್ನ ನಾನು ಎಲ್ಲಾ ಹುಡುಗರಿಗೂ ಹೇಳಬೇಕು. ಏನಪ್ಪಾ ಅಂತ ಅಂದ್ರೆ ಟ್ರಿಪ್ ಅಂತ ಪ್ಲಾನ್ ಮಾಡ್ಬಿಟ್ಟು ಯಾವ್ದಕ್ಕೂ ಬರ್ದಂಗೆ ಆಮೇಲೆ ಲಾಸ್ಟ್ ಅಲ್ಲಿ ಈಗ ನಮ್ ಹುಡುಗಿ ಬೈತಾರೆ, ಇಲ್ಲ ನಮ್ಮ ಅಮ್ಮ ಬೈತಾರೆ, ನಮ್ಮ ಅಪ್ಪ ಬೈತಾರೆ, ನಮ್ಮ ಮನೆ ಕೆಲಸ ಇಲ್ಲ, ನನ್ನ ಹತ್ರ ಕಾಸಿಲ್ಲ, ಈ ತರ ನೆಪ ಓಡಾಡ್ತಾರಲ್ಲ ಅಂತವ್ರನ್ನ ಯಾವತ್ತೂ ಜೊತೆ ಸೇರ್ಕೊಂಡಕ್ಕೆ ಹೋಗ್ಬೇಡ್ರಿ. ಸೀರಿಯಸ್ಲಿ ನನ್ಗೆ ಗೊತ್ತಿರಲಿಲ್ಲ ಚಿಕ್ಕಮಂಗ್ಳೂರ್ ಕಡೆ ಇಷ್ಟು ಜನ ರೈಡರ್ಸ್ ಹೋಗ್ತಾರೆ ಅಂತ. ಏನೋ ಇಷ್ಟು ಜನ ರೈಡರ್ಸ್ ಹೋಗ್ತಾರೆ ಚಿಕ್ಕಮಂಗ್ಳೂರ್ ಕಡೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಹೊರಗಡೆ ಬಂದ್ರೆ ಈ ತರ ನಮ್ಮ ನೋಡಿ ಗುರುತಿಸೋರಿಗೆಲ್ಲ ನಿಜ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಗೆ. ನೋಡ್ರಿ, ಎಲ್ಲ ರೈಡಿಗೆ ಬಂದ್ರೆ ಜೊತೆಗೆ ಒಬ್ಬೊಬ್ರು ಹುಡುಗಿರ್ನ ಹಾಕೊಂಡ್ಬಿಡ್ತಾರೆ. ನಾನ್ ನೋಡಿ ನಮ್ಮ ಹುಡುಗರ್ನ ಹಾಕೊಂಡ್ಬಂದಿದ್ದೀನಿ. ನೋಡ ಎಂತ ಚಂದ ಉಂಟು ನೋಡ. ಯಾರು ಎಲ್ಲಿಂದ ಎಲ್ಲಿ ಹೋದ್ರೆ ಗಾಡಿ ಹೆಂಗ್ ಓಡ್ಬೇಕು ಅಂತಾನೆ ಗೊತ್ತಿಲ್ಲ. ಎಲ್ಲಿಂದ ಎಲ್ಲಿ ಹೋದ್ರೆ ಹೆಂಗ ಸಿಕ್ಕರೆ ಹಂಗ್ ಬಂದ್ಬಿಡೋದೆ ಗಾಡಿಲಿ. ಇದು NH ಇದೆ. NH ಸಿಂಗಲ್ ಸೈಡ್ ಬರ್ತಾ ಇದ್ದಾನೆ. ನಮ್ ಗಾಡಿ ಕಾಣತಾ ಇದೀನಿ ಇವತ್ತು. ಏನಂದ್ರೆ ಯಾವತ್ತಿದ್ರೆ ಇಷ್ಟು ಲಾಂಗ್ ಇರ್ತಿಲ್ಲ ಗಾಡಿಯಲ್ಲಿ. ಇವತ್ತು ಹೋಗ್ತಾ ಇದೀನಿ. ಏನಂದ್ರೆ ಏನ್ ಭಯನೇ ಬೀಳಲ್ಲ ಗಾಡಿ. ಇದು ರಾಯಲ್ ಎನ್ಫೀಲ್ಡ್ ಅಂದ್ರೆ ಅದೇ ತರ
ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದ, ಅವನು ಕೂಡ ಒಳ್ಳೆ ಕಮೆಂಟ್ ಹಾಕಿದ್ದೀನಿ ನಾನು. ಏನಂತಂದ್ರೆ ಚೀಟಿ ಬಗ್ಗೆ ಹಾಕಿದ್ದ ಅವನು. ಚೀಟಿ ಆನೆ ಅಲ್ಲ, ಆಮೆ ಹೊತ್ತಂಗ್ ಹೋಗುತ್ತೆ ಚೀಟಿ, ಅದು ನಾವು ಮಂದ್ಕೊಂಡು ಓಡಿಸ್ಬೇಕು, ಮಂದ್ಕೊಂಡು ಓಡಿಸೋ ಕ್ರಮ ನಮ್ಗಿಲ್ಲ, ಏನೇನೋ ಹಾಕಿದ್ದ. ಎಲ್ಲಾನು ನಾನು ಕಮೆಂಟ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೆ. ಎಲ್ಲರೂ ಹೆಂಗ್ ಹೋಗಿದ್ದಾರೆ ಅಂದ್ರೆ ಒಂದು ಇನ್ನೊಂದ್ಸತಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಎಲ್ಲ ಇನ್ನೊಂದ್ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನೇ ಮಾಡ್ಬಾರ್ದು ಅವನು ಅಂತ ಬೇಕಿದ್ದಾರೆ. ಯಾಕೆಂದ್ರೆ ರಾಯಲ್ ಎನ್ಫೀಲ್ಡ್ ಅನ್ನೋದು ಒಂದು ಬ್ರ್ಯಾಂಡ್. ಆ ಹುಡುಗರಿಗೆ ಜಾಸ್ತಿ ಎಮೋಷನ್ಸ್ ಜಾಸ್ತಿ ಇದ್ದಿರೋ ಗಾಡಿನೇ ರಾಯಲ್ ಎನ್ಫೀಲ್ಡ್. ಯಾರಾದ್ರೂ ರಾಯಲ್ ಎನ್ಫೀಲ್ಡ್ ಬಗ್ಗೆ ಏನಾದ್ರು ಬೇರೆ ನಮ್ಗೇನೆ ಕರ್ಕೊಳಕ್ಕಾಗಲ್ಲ. ಗೈಸ್ ಅಂತೂ ಇವಾಗ ಟೈಮ್ ಎಷ್ಟು? 11:10 10:15 ಟಿಫನ್ ಕರ್ಕೊಂಡು ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಇದು ಲೊಕೇಟ್ ಆಗಿರೋಂಥ ಪ್ಲೇಸು ಆ್ಯಂಡ್ ಹೋಟ್ಲಲ್ಲಿ ಫ್ಯಾಮಿಲಿ ಎಲ್ಲ ಆರಾಮಾಗಿ ಬಂದಿರ್ಬೋದು. ಈ ಹೋಟ್ಲ ಹೆಸರು ಬಂದು ಆಹಾರ ಕಟ್ಟೆ ಅಂತ. ಲೊಕೇಟ್ ಆಗಿರೋ ಪ್ಲೇಸ್ ಅವ್ರ ಹತ್ರನೇ ಕೇಳೋಣ ಬನ್ನಿ. ಆ್ಯಕ್ಚುಲಿ ನಮ್ಮದು ಹಾಸನ ಚಿಕ್ಕಮಂಗ್ಳೂರು ಬೈಪಾಸ್ ರಿಂಗ್ ರೋಡ್ ಅಂತ. ಸೊ ರಿಂಗ್ ರೋಡಲ್ಲಿ ನಮ್ಮದು ಹೋಟ್ಲ್ ಇದೆ, ರೆಸ್ಟೋರೆಂಟ್ ನ್ಯೂಲಿ ಓಪನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಟ್ರೆಡಿಷನಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಆ್ಯಕ್ಚುಲಿ ದೋಸೆ ನಮ್ಮದು ಇಲ್ಲಿ ದೋಸೆ ಐಟಮ್ಸ್ ಸ್ಪೆಷಲ್ ನಮ್ಮದು. ಸೊ ನಮ್ಮದೇ ಒಂದು ಸ್ಪೆಷಲ್ ಆಗಿ ಕಟ್ಟೆ ದೋಸೆ ಅಂತ ನಾವು ಮಾಡಿದ್ದೀವಿ, ಅದು ತುಂಬ ಫೇಮಸ್ ಆಗಿದೆ. ಹಾಗೆ ನಮ್ಮದು ಚೈನೀಸ್, ನಾರ್ತ್ ಇಂಡಿಯನ್ ಫುಡ್ಡು, ಕಾಫಿಯಲ್ಲಿ ನಾವು ತುಂಬ ಚೆನ್ನಾಗಿ ಕೋತಾಸ್ ಕಾಫಿ ಕೊಡ್ತಾ ಇದ್ದೀವಿ. ಸೊ ತುಂಬ ಜನ ಲೈಕ್ ಮಾಡ್ತಾರೆ, ತುಂಬ ಜನ ಬಂದಿದ್ದಾರೆ. ನಮ್ಮ ಹತ್ರ ಪಾರ್ಟಿ ಹಾಲ್ ಇದೆ, AC ಸರ್ವಿಸ್ ಹಾಲ್ ಇದೆ, ಫೈನ್ ಡೈನಿಂಗ್, ಆಮೇಲೆ ಪಾರ್ಟಿ ಹಾಲ್ ಇದೆ, ಎಲ್ಲನೂ ಇದೆ. ಸೊ ನಾವೀಗ ಹೊಸದಾಗಿ ನ್ಯೂ ಆಗಿ ಒಂದು ಚಾಟ್ಸ್ ಮತ್ತೆ ಕೆಫೆ ಓಪನ್ ಮಾಡ್ಬೇಕಂತ ಇದ್ದೀವಿ ಶಾರ್ಟ್ಲಿ. ಥ್ಯಾಂಕ್ ಯು. ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿದೆ. ನನಗೆ ಫ್ರೀಕ್ವೆಂಟ್ಲಿ ನಾನು ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀನಿ. ನೀವು ಕೂಡ ಇಲ್ಲಿ ಬಂದ್ರೆ ಒಳ್ಳೆ ಮಸಾಲೆ ದೋಸೆನ, ಒಳ್ಳೆ ಆಹಾರ ಕಟ್ಟೆ ಅಂತಾನೆ ಒಂದು ಸ್ಪೆಷಲ್ ದೋಸೆ ಮಾಡ್ತಾರೆ, ನೀವು ಅದನ್ನ ಟೇಸ್ಟ್ ಮಾಡ್ಬೋದು ಖಂಡಿತವಾಗಿ. ಇಟ್ಸ್ ವೆರಿ ನೈಸ್. ಹಾಸನದಲ್ಲಿ ಯಾವುದು ವೆಜ್ ಹೋಟೆಲ್ಗಳಲ್ಲಿ ಇರಲಿಲ್ಲ. ಇದೊಂದು ಆಹಾರ ಕಟ್ಟೆ ಓಪನ್ ಆದ್ಮೇಲೆ ತುಂಬಾ ಜನ ಬರ್ತಿದ್ದಾರೆ. ಹಾಗೆ ಫುಡ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಫುಡ್ ಟ್ರೈ ಮಾಡಿ, ಎಲ್ಲರೂ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಫುಡ್ ಬಗ್ಗೆ ನಾವು ಹೇಳೋಕ್ಕಿಂತ ನೀವು ತಿಂದು ನೋಡಿದ್ರು ನೀವೇ ಹೇಳಬೇಕು ಫುಡ್ ಬಗ್ಗೆ ಎಲ್ಲ. ಈಗ ಬೇಗ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಸೀದಾ ಬೇಗ ಟಿಫನ್ ಮಾಡ್ಕೊಂಡು ಈಗ ಇಲ್ಲಿಂದ ಸೈಟ್ ಹೊರನಾಡು ಹೊಡೆಯೋದೆ. ಹೊರನಾಡಲ್ಲಿ ಸಿಗೋಣ. ಬಾಯ್. ಗೈಸ್ ಫೈನಲಿ ವಿ ರೀಚ್ ಹೊರನಾಡು. ಇಲ್ಲಿ ಬಂದು ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿನ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಏನೇನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಹೇಳ್ತಾ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.